ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಋಗ್ವೇದದಲ್ಲಿ ಪುರಂದರ ಪದವನ್ನು ಯಾವ ದೇವತೆಗೆ ಬಳಸಲಾಗಿದೆ? ಆಪ್ಷನ್ ನಂಬರ್ ಎ ಇಂದ್ರ, ಆಪ್ಷನ್ ನಂಬರ್ ಬಿ ಬೆಂಕಿ, ಆಪ್ಷನ್ ನಂಬರ್ ಸಿ ವರುಣ, ಆಪ್ಷನ್ ನಂಬರ್ ಡಿ ವಿಷ್ಣು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಇಂದ್ರ ಅಂತ ಹೇಳ್ಬೋದು ಫ್ರೆಂಡ್ಸ್. ಋಗ್ವೇದದಲ್ಲಿ ಪುರಂದರ ಪದವನ್ನು ಇಂದ್ರ ದೇವತೆಗೆ ಬಳಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಸದಸ್ಯರಾದ ಮೊದಲ ಭಾರತೀಯರು ಯಾರು? ಆಪ್ಷನ್ ನಂಬರ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ನಂಬರ್ ಬಿ ದಾದಾಬಾಯಿ ನೌರೋಜಿ, ಆಪ್ಷನ್ ನಂಬರ್ ಸಿ ಫಿರೋಜ್ ಶಾ ಮೆಹ್ತಾ, ಆಪ್ಷನ್ ನಂಬರ್ ಡಿ ದಿನ್ಯಾವಾಜ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ದಾದಾಬಾಯಿ ನೌರೋಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಸದಸ್ಯರಾದ ಮೊದಲ ಭಾರತೀಯ ಬಂದ್ಬಿಟ್ಟು ದಾದಾಬಾಯಿ ನೌರೋಜಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 3. ಅಸತೋಮ ಸದ್ಗಮಯ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ನಂಬರ್ ಎ ಋಗ್ವೇದ, ಆಪ್ಷನ್ ನಂಬರ್ ಬಿ ಯಜುರ್ವೇದ, ಆಪ್ಷನ್ ನಂಬರ್ ಸಿ ಅಥರ್ವಣ ವೇದ, ಆಪ್ಷನ್ ನಂಬರ್ ಡಿ ಸಾಮವೇದ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಋಗ್ವೇದ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಸತೋಮ ಸದ್ಗಮಯ ಇದನ್ನು ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 4. ಕೆಳಗಿನವುಗಳಲ್ಲಿ ಯಾವುದನ್ನು ಮ್ಯಾಂಚೆಸ್ಟರ್ ಆಫ್ ದಿ ಈಸ್ಟ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಟೋಕಿಯೋ, ಆಪ್ಷನ್ ನಂಬರ್ ಬಿ ಶಾಂಘೈ, ಆಪ್ಷನ್ ನಂಬರ್ ಸಿ ಒಸಾಕಾ, ಆಪ್ಷನ್ ನಂಬರ್ ಡಿ ಎಲ್ಲ ತಪ್ಪು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಒಸಾಕಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಮ್ಯಾಂಚೆಸ್ಟರ್ ಆಫ್ ದಿ ಈಸ್ಟನ್ನು ಒಸಾಕಾ ಅಂತ ಕರೆಯಲಾಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 5. ಚೌಗನ್ ಪೋಲೋ ಆಡುವಾಗ ಮರಣ ಹೊಂದಿದ ದೆಹಲಿ ಸುಲ್ತಾನ ಯಾರು? ಆಪ್ಷನ್ ನಂಬರ್ ಎ ಕುತುಬುದ್ದೀನ್ ಐಬಕ್, ಆಪ್ಷನ್ ನಂಬರ್ ಬಿ ಇಲ್ತುಮಶ್, ಆಪ್ಷನ್ ನಂಬರ್ ಸಿ ಗಿಯಾಸುದ್ದೀನ್ ತುಘಲಕ್, ಆಪ್ಷನ್ ನಂಬರ್ ಡಿ ಬಲ್ಬನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕುತುಬುದ್ದೀನ್ ಐಬಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪೋಲೋ ಆಡುವಾಗ ಮರಣ ಹೊಂದಿದ ದೆಹಲಿ ಸುಲ್ತಾನ ಬಂದ್ಬಿಟ್ಟು ಕುತುಬುದ್ದೀನ್ ಐಬಕ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಹಕ್ಕುಗಳ ಕಾವಲುಗಾರ ಎಂದು ಯಾರನ್ನು ಕರೀತಾರೆ ಫ್ರೆಂಡ್ಸ್? ಆಪ್ಷನ್ ನಂಬರ್ ಎ ಸಂವಿಧಾನ, ಆಪ್ಷನ್ ನಂಬರ್ ಬಿ ಸರ್ವೋಚ್ಚ ನ್ಯಾಯಾಲಯ, ಆಪ್ಷನ್ ನಂಬರ್ ಸಿ ಸಂಸತ್ತು, ಆಪ್ಷನ್ ನಂಬರ್ ಡಿ ಅಧ್ಯಕ್ಷರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೂಲಭೂತ ಹಕ್ಕುಗಳ ಕಾವಲುಗಾರ ಬಂದ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಹೊಂದುತ್ತೇನೆ, ಇದು ಯಾರ ಹೇಳಿಕೆ? ಆಪ್ಷನ್ ನಂಬರ್ ಎ ದಯಾನಂದ ಸರಸ್ವತಿ, ಆಪ್ಷನ್ ನಂಬರ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ನಂಬರ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ನಂಬರ್ ಡಿ ಮಹಾತ್ಮ ಗಾಂಧೀಜಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬಾಲಗಂಗಾಧರ್ ತಿಲಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ಗೋತ್ರ ಪದ್ಧತಿ ಯಾವಾಗ ಆಚರಣೆಗೆ ಬಂತು? ಆಪ್ಷನ್ ನಂಬರ್ ಎ ಋಗ್ವೇದ ಕಾಲದಲ್ಲಿ, ಆಪ್ಷನ್ ನಂಬರ್ ಬಿ ನಂತರದ ವೇದ ಕಾಲದಲ್ಲಿ, ಆಪ್ಷನ್ ನಂಬರ್ ಸಿ ಮಹಾಕಾವ್ಯ ಕಾಲದಲ್ಲಿ, ಆಪ್ಷನ್ ನಂಬರ್ ಡಿ ಸೂತ್ರದ ಅವಧಿಯಲ್ಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನಂತರದ ವೇದ ಕಾಲದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಭಾರತೀಯ ಸಂವಿಧಾನದ 61ನೇ ವಿಧಿಯು ಏನನ್ನು ವ್ಯವಹರಿಸುತ್ತದೆ? ಆಪ್ಷನ್ ನಂಬರ್ ಎ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆಪ್ಷನ್ ನಂಬರ್ ಬಿ ಅಧ್ಯಕ್ಷರ ದೋಷಾರೋಪಣೆ, ಆಪ್ಷನ್ ನಂಬರ್ ಸಿ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ನಂಬರ್ ಡಿ ಆರ್ಥಿಕ ತುರ್ತು,
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಅಧ್ಯಕ್ಷರ ದೋಷಾರೋಪಣೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10, ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ಎಲ್ಲಿಂದ ಬದಲಾಯಿಸಿದನು? ಆಪ್ಷನ್ ನಂಬರ್ ಎ, ದೆಹಲಿಯಿಂದ ವಾರಂಗಲ್. ಆಪ್ಷನ್ ನಂಬರ್ ಬಿ, ದೆಹಲಿಯಿಂದ ವಿಜಯನಗರ. ಆಪ್ಷನ್ ನಂಬರ್ ಸಿ, ದೆಹಲಿಯಿಂದ ಮದುರೈ. ಆಪ್ಷನ್ ನಂಬರ್ ಡಿ, ದೆಹಲಿಯಿಂದ ದೇವಗಿರಿಗೆ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ದೆಹಲಿಯಿಂದ ದೇವಗಿರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಬದಲಾಯಿಸಿದನು ಫ್ರೆಂಡ್ಸ್. ಪ್ರಶ್ನೆ 11, ಕೇಂದ್ರ ಸಚಿವರ ಪರಿಷತ್ತಿನ ಶ್ರೇಣಿ ಮತ್ತು ಸದಸ್ಯತ್ವವನ್ನು ಯಾರು ನಿರ್ಧರಿಸುತ್ತಾರೆ? ಆಪ್ಷನ್ ನಂಬರ್ ಎ, ಗೃಹ ಸಚಿವರು. ಆಪ್ಷನ್ ನಂಬರ್ ಬಿ, ಆಡಳಿತ ಪಕ್ಷದ ಅಧ್ಯಕ್ಷರು. ಆಪ್ಷನ್ ನಂಬರ್ ಸಿ, ಉಪಾಧ್ಯಕ್ಷರು. ಆಪ್ಷನ್ ನಂಬರ್ ಡಿ, ಭಾರತದ ರಾಷ್ಟ್ರಪತಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಭಾರತದ ರಾಷ್ಟ್ರಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12, ಗುರು ಗೋವಿಂದ್ ಸಿಂಗ್ ಅವರು 1699ರಲ್ಲಿ ಖಾಲ್ಸಾ ಪಂಥವನ್ನು ಎಲ್ಲಿ ಸ್ಥಾಪಿಸಿದರು? ಆಪ್ಷನ್ ನಂಬರ್ ಎ, ಅಮೃತ್ಸರದಲ್ಲಿ. ಆಪ್ಷನ್ ನಂಬರ್ ಬಿ, ಆನಂದಪುರ ಸಾಹಿಬ್ನಲ್ಲಿ. ಆಪ್ಷನ್ ನಂಬರ್ ಸಿ, ಪಾಟ್ನಾದಲ್ಲಿ. ಆಪ್ಷನ್ ನಂಬರ್ ಡಿ, ಪಟಿಯಾಲದಲ್ಲಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಆನಂದಪುರದ ಸಾಹಿಬ್ನಲ್ಲಿ ಅಂತ ಫ್ರೆಂಡ್ಸ್. 1699ರಲ್ಲಿ ಖಾಲ್ಸಾ ಪಂಥವನ್ನು ಆನಂದಪುರದ ಸಾಹಿಬ್ನಲ್ಲಿ ಸ್ಥಾಪಿಸ್ತಾರೆ ಫ್ರೆಂಡ್ಸ್ ಗುರು ಗೋವಿಂದ್ ಸಿಂಗ್. ಪ್ರಶ್ನೆ 13, ಪರಮಾರ್ ರಾಜವಂಶದ ಯಾವ ದೊರೆ ಕವಿರಾಜ ಎಂಬ ಬಿರುದನ್ನು ಪಡೆದನು? ಆಪ್ಷನ್ ನಂಬರ್ ಎ, ಚಂದ್ರಗುಪ್ತ. ಆಪ್ಷನ್ ನಂಬರ್ ಬಿ, ನರವರ್ಮನ್. ಆಪ್ಷನ್ ನಂಬರ್ ಸಿ, ಜಯವರ್ಮನ್. ಆಪ್ಷನ್ ನಂಬರ್ ಡಿ, ಭೋಜ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಭೋಜ ಅಂತ ಹೇಳ್ಬೋದು ಫ್ರೆಂಡ್ಸ್. ಪರಮಾರ್ ರಾಜವಂಶದ ದೊರೆ ಕವಿರಾಜ ಬಂದ್ಬಿಟ್ಟು ಭೋಜ ಬಿರುದನ್ನು ಪಡಿತಾನೆ ಫ್ರೆಂಡ್ಸ್. ಪ್ರಶ್ನೆ 14, ಸುಪ್ರೀಂ ಕೋರ್ಟರ ನ್ಯಾಯಾಧೀಶರು ಯಾವ ವಯಸ್ಸಿನವರೆಗೆ ಹುದ್ದೆಯಲ್ಲಿರುತ್ತಾರೆ? ಆಪ್ಷನ್ ನಂಬರ್ ಎ, 65 ವರ್ಷಗಳು. ಆಪ್ಷನ್ ನಂಬರ್ ಬಿ, 62 ವರ್ಷಗಳು. ಆಪ್ಷನ್ ನಂಬರ್ ಸಿ, 70 ವರ್ಷಗಳು. ಆಪ್ಷನ್ ನಂಬರ್ ಡಿ, 71 ವರ್ಷಗಳು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, 65 ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಬಂದ್ಬಿಟ್ಟು ಹುದ್ದೆಯಲ್ಲಿ 65 ವರ್ಷಗಳು ವಯಸ್ಸಿನವರೆಗೆ ಇರ್ತಾನೆ ಫ್ರೆಂಡ್ಸ್. ಪ್ರಶ್ನೆ 15, ಕೆಳಗಿನವುಗಳಲ್ಲಿ ಯಾರು ಕಡಿಮೆ ಅವಧಿಯೊಂದಿಗೆ ಲೋಕಸಭೆ ಸ್ಪೀಕರ್ ಆದರು? ಆಪ್ಷನ್ ನಂಬರ್ ಎ, ಜಿ ವಿ ಮಾವಲಂಕರ್. ಆಪ್ಷನ್ ನಂಬರ್ ಬಿ, ಬಲರಾಮ್ ಜಾಕರ್. ಆಪ್ಷನ್ ನಂಬರ್ ಸಿ, ನೀಲಂ ಸಂಜೀವ್ ರೆಡ್ಡಿ. ಆಪ್ಷನ್ ನಂಬರ್ ಡಿ, ಎಂ.ಎ. ಅಯ್ಯಂಗರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ನೀಲಂ ಸಂಜೀವ್ ರೆಡ್ಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಕಡಿಮೆ ಅವಧಿಯೊಂದಿಗೆ ಲೋಕಸಭೆ ಸ್ಪೀಕರ್ ಆಗಿರ್ತಾರೆ ಫ್ರೆಂಡ್ಸ್ ಇವರು ನೀಲಂ ಸಂಜೀವಿನಿ ರೆಡ್ಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.